ಮಹಾಮೈತ್ರಿ ನಾಯಕತ್ವವನ್ನು ರಾಹುಲ್ ಗಾಂಧಿಗೆ ವಹಿಸುವ ಬಗ್ಗೆ ನನ್ನ ತಕರಾರಿಲ್ಲ. ದೆಹಲಿಯಲ್ಲಿ ಮಾಜಿ ಪಿಎಂ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕರ್ನಾಟಕದಲ್ಲಿ ನಾವು ಅವರೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದೇವೆ. ಬಿಜೆಪಿಗೆ ಹೊರತಾಗಿ ಸುಮಾರು 280 ಸೀಟ್ಗಳನ್ನ ಗೆಲ್ಲೋದು ವಿಪಕ್ಷ ಮೈತ್ರಿಯ ಗುರಿ. ಸಂಸತ್ತಿನಲ್ಲಿ ಅವಿಶ್ವಾಸ ಮಂಡನೆ ವ್ಯರ್ಥ ಪ್ರಯತ್ನ ಏನಲ್ಲ. ಅದು ನಮ್ಮ ಬಳಿಯ ಸಂಖ್ಯಾಬಲ ಇಲ್ಲ ಅನ್ನೋದು ಗೊತ್ತಿತ್ತು. ಆದರೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದಿರಿಸುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಈ ಮೂಲಕವಾಗಿ ಅಂತ ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕಾಂಗ್ರೆಸ್ ಜೊತೆಗೆ ವೋಟ್ ಮಾಡಿದೆ. ರಾಹುಲ್ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋದ್ರ ಬಗ್ಗೆ ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ರಾಹುಲ್ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಂದು ಅಭ್ಯಂತರ ಇಲ್ಲ. ಆದರೆ ಈ ದೇಶದಲ್ಲಿ 545 ಸ್ಥಾನ ಇರತಕ್ಕಂಥ ಪಾರ್ಲಿಮೆಂಟಲ್ಲಿ BJPಗೆ ವಿರುದ್ಧವಾಗಿ ಕನಿಷ್ಠ 280 ಸ್ಥಾನಗಳನ್ನಾರು ಗಳಿಸ್ಕೊಳ್ಬೇಕು. ಎಲ್ಲರೂ ಒಟ್ಟಾಗಿ ಸೇರಿ, ಬರೀ ಕರ್ನಾಟಕದಿಂದ ಮಾತ್ರ ಆಗಲ್ಲ, ಇದು ಇಡೀ ಹಿಂದೂಸ್ತಾನದ NDAಗೆ ಹೊರತಾದಂಥ ವಿವಿಧ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷ ಸೋತಿರ್ಬೋದು ನಿನ್ನೆ ಮತಗಳ ಎಣಿಕೆಯಲ್ಲಿ. ಕೆಲವರು ಅಬ್ಸ್ಟೇನ್ ಆಗಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಗೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಮಾರ್ಚ್ಗೆ ನಡೆಯುತ್ತೋ, ಡಿಸೆಂಬರ್ಗೆ ನಡೆಯುತ್ತೋ, ಊಹಾಪೋಹ ಬೇಗ ಮಾಡೋದು ಬೇಡ. ಮಾರ್ಚಿಗೆ ನಡೆಯಬಹುದು. ಮಾರ್ಚ್, ಏಪ್ರಿಲ್, ಮೇನಲ್ಲಿ ಹೊಸ ಸರ್ಕಾರ ಬರ್ಬೋದು. ಆದರೆ ಕೆಲವರ ಅಭಿಪ್ರಾಯದಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶದಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಇರೋದ್ರಿಂದ ಇವುಗಳನ್ನೆಲ್ಲ ಒಟ್ಟು ಸೇರಿಸೇ ಮಾಡ್ಬೋದು ಅಂತ ಹೇಳಿ ಈಗೆಲ್ಲ ಊಹಾಪೋಹದ ಮಾತುಗಳಿದೆ. ಆದ್ದರಿಂದ ನಿನ್ನೆ ತಾನೇ ಮುಗಿದಿದೆ. ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ರಾಷ್ಟ್ರೀಯ ಮುಖಂಡ